ನಮಸ್ತೆ ಆತ್ಮೀಯರೇ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ, ಶಿಕ್ಷಕ, ಚಿತ್ತಚೇತನ ಜೀವನ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಇಂದಿನ ವಿಷಯ, ಗುರುಗಳೇ, ನೀವು ಒಂದು ರೀತಿ ಮಾರ್ಗದರ್ಶನವನ್ನು ನೀಡ್ತೀರಾ, ಮತ್ತೊಬ್ಬ ಗುರುಗಳು ಇನ್ನೊಂದು ರೀತಿ ಮಾರ್ಗದರ್ಶನವನ್ನು ನೀಡ್ತಾರೆ. ನಾನು ಸುಮಾರು ಹಲವಾರು ಗುರುಗಳ ಒಂದು ಪರಿಚಯ ಇದೆ. ಒಬ್ಬೊಬ್ಬರು ಒಂದೊಂದು ರೀತಿ ಮಾರ್ಗದರ್ಶನ ನೀಡ್ತಾರೆ, ಯಾವುದನ್ನು ಫಾಲೋ ಮಾಡಲಿ ಅಂತ. ಸ್ನೇಹಿತರೆ, ನಿಜವಾಗ್ಲೂ ನಾನು ಹೇಳೋದನ್ನ ಸ್ವಲ್ಪ ನೀವು ಗಮನ ಕೊಟ್ಟು ಆಲಿಸಿ, ಅದನ್ನ ಹೆಚ್ಚಾಗಿ ಮನನ ಮಾಡಿ. ಇಡೀ ಬೆಂಗಳೂರಲ್ಲಿ ಶಾಲೆಗಳು, ಶಾಲಾ ಕಾಲೇಜುಗಳು, ಯಾವ್ದು ಬೇಕಾದ್ರೆ ಹೈಸ್ಕೂಲು ಅಥವಾ ಕಾಲೇಜು, ಡಿಗ್ರಿ ಯಾವುದನ್ನೇ ತಗೊಳ್ಳಿ, ಎಷ್ಟೊಂದು ಕಾಲೇಜುಗಳಿದ್ದಾವೆ. ಎಲ್ಲ ಕಾಲೇಜುಗಳಲ್ಲೂ ಹೇಳ್ಕೊಡೋದು ಒಂದೇ. ಅದೇನು CBSE, SCSE, ಅದೇನು CS, ಅದೆಲ್ಲ ಗೊತ್ತಿಲ್ಲ ನನಗೆ. ಸೊ ಈ ರೀತಿ ಎಜುಕೇಶನ್ ಎಲ್ಲ ಕಡೆನೂ ಒಂದೇನೆ. ಆದರೆ ಒಂದೊಂದು ಕಾಲೇಜಲ್ಲಿ ಒಂದೊಂದು ನಿಯಮಗಳನ್ನು ಹೇಳ್ಕೊಡ್ತಾರೆ. ಕಾಲೇಜು ಹೆಸರುಗಳು ಬೇರೆ ಇರ್ತವೆ, ಸ್ಥಳಗಳು ಬೇರೆ ಇರ್ತವೆ, ಅಲ್ಲಿ ನಿಯಮಗಳು ಬೇರೆ ಇರ್ತವೆ. ಆದರೆ ಪಾಠ ಮಾಡೋದೆಲ್ಲವೂ ಒಂದೇ. ಅದೇ ರೀತಿ ಯಾವುದೇ ಗುರುಗಳ ಹತ್ರ ಹೋದ್ರೂ ಕೂಡ ಆ ಮೂಲ ಇದೆಯಲ್ಲ, ಸ್ವೀಟ್. ನೀವು ಬೇಕ್ರಿಗೆ ಹೋಗಿ, ಆ ಬೇಕ್ರಿಗೆ ಹೋದ್ರೆ ನಿಮಗೆ 108 ಥರ ಸ್ವೀಟ್ಗಳು ಸಿಗ್ತವೆ. ಆ ಸ್ವೀಟಲ್ಲಿ ನೀವು ಮೈಸೂರು ಪಾಕ್ ತಗೊಳ್ಳಿ, ಹಾಲ್ಕೋವ ತಗೊಳ್ಳಿ. ಈ ಮೈಸೂರು ಪಾಕ್ಗೆ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಕಡಲೆ ಹಸಿಟ್ಟಲ್ಲಿ ಮಾಡ್ತಾರೆ. ಹಾಲ್ಕೋವ, ಅದನ್ನು ಹಾಲಿಂದ ಮಾಡಿರ್ತಾರೆ, ಮಿಲ್ಕ್ ಪ್ರಾಡಕ್ಟ್. ಇದು ಎರಡರದ್ದು ಸತ್ವ ಏನು ಅಂತಂದರೆ ಸ್ವೀಟ್, ಸಿಹಿ. ಇದೂ ಮೈಸೂರು ಪಾಕು ಸಿಹಿ ಇದೆ, ಹಾಲ್ಕೋವನು ಸಿಹಿ ಇದೆ. ಸೊ ಅದ್ರ ಜೊತೆಗೆ ನಾವು ಬೇರೆ ಏನಾದರೂ ಸ್ವೀಟ್, ದೂದ್ ಪೇಡ ತಗೊಂಡ್ರೆ ಅದು ಕೂಡ ಸಿಹಿ ಇರುತ್ತೆ. ಅದೇ ರೀತಿ ಎಲ್ಲ ಗುರುಗಳು ಒಂದೇ, ಇಂಗ್ರೀಡಿಯೆಂಟ್ಸ್ ಎಲ್ಲ ಸೇಮ್, ಅದರದ್ದು ಮೂಲ ಸತ್ವ ಇದೆಯಲ್ಲ ಅದೆಲ್ಲ ಸೇಮ್. ಆದ್ರಿಂದ ನೀವು ಆ ರೀತಿ ಗೊಂದಲಗಳನ್ನು ಸೃಷ್ಟಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನಾನು ನಿಮಗೆ ಬಹಳ ಸ್ಪಷ್ಟವಾಗಿ ಕೆಲವೊಂದು ಉದಾಹರಣೆಗಳ ಮೂಲಕ ಹೇಳ್ತೀನಿ. ನೀವು ನೋಡಿ, ಈ ಬೆಕ್ಕು ಮರಿನ ಹೇಗೆ ಇಟ್ಕೊಳ್ಳುತ್ತೆ ಅಂದರೆ, ಹಿಂಗೆ ಕತ್ತು ಹಿಡ್ಕೊಳ್ಳುತ್ತೆ. ಕತ್ತನ್ನು ಹಿಂಗೆ ಹಿಡ್ಕೊಂಡು ಅದನ್ನ ಹಂಗೆ ಎತ್ಕೊಂಡು ಹೋಗ್ತದೆ. ಯಾಕೆಂದರೆ ಮನುಷ್ಯ ಆದರೆ ಕೈ ಎತ್ಬಿಟ್ಟು ಕಂಕಳಲ್ಲಿ ಎತ್ಕೊತಾನೆ, ಹೆಗಲ ಮೇಲೆ ಹಾಕ್ಕೊಳ್ತಾನೆ. ಅದು ಪಾಪ, ಅದಕ್ಕೆ ಕೈ ಇಲ್ಲ, ಕೈ ಇದೆ ಬಟ್ ಕೈಯಲ್ಲಿ ಎತ್ಕೊಳಕ್ಕಾಗಲ್ಲ ನಮ್ಮ ಥರ. ಅದಕ್ಕೆ ಕತ್ತು ಹಿಡ್ಕೊಳ್ಳುತ್ತೆ. ಕತ್ತು ಹಿಡ್ಕೊಂಡು ಯಾವುದೇ ಹುಲಿ, ಸಿಂಹ, ಚಿರತೆ, ಇದು ಯಾವುದನ್ನೇ ನೋಡಿದ್ರು ಕೂಡ ಆ ರೀತಿ ಹಿಡ್ಕೊಳ್ಳುತ್ತೆ. ಅವಾಗ ಏನಾಗುತ್ತೆ, ಅದು ಪೂರ್ಣ ಪ್ರಮಾಣದ ಶಕ್ತಿಯನ್ನ ವಿನಿಯೋಗಿಸಿ ಮಕ್ಕಳನ್ನ ಹಿಡ್ಕೊಳ್ಳೋದಿಲ್ಲ. ಅದ್ರ ಭಾರ ಎಷ್ಟು ಬೇಕು ಅಷ್ಟು ಎತ್ತೋದಕ್ಕೆ ಮಾತ್ರ. ಸ್ವಲ್ಪ ನೋವಾಗುತ್ತೆ ಮಗುಗೆ, ಮರಿ ಬೆಕ್ಕಿಗೆ, ಆದರೆ ಅದು ಸಾಯೋದಿಲ್ಲ, ಅದಕ್ಕೆ ತುಂಬಾ ನೋವಾಗೋದಿಲ್ಲ, ಸ್ವಲ್ಪ ಹಿಡ್ಕೊಂಡಿರುತ್ತೆ. ಈ ರೀತಿ ಕೆಲವೊಬ್ರು ಗುರುಗಳು ಏನ್ ಮಾಡ್ತಾರೆ, ನಿಮ್ಮ ಕತ್ತನ್ನ ಹಿಡ್ಕೊಂಡು, ಅದು ತಾಯಿ ಅನ್ಕೊಳ್ಳಿ ಗುರು, ಸೊ ನೀವು ಮರಿ ಅನ್ಕೊಳ್ಳಿ, ನೀವು ದಾಟಕ್ಕಾಗ್ಲಿಲ್ಲ, ಹೋಗ್ಲಿಲ್ಲ ಅಂದ್ರೆ ಅದು ಕತ್ತು ಹಿಡ್ಕೊಂಡು ದಾಟಿಸುತ್ತೆ. ಅವಾಗ ನಿಮಗೆ ಸ್ವಲ್ಪ ನೋವಾಗಬಹುದು. ಇದು ಒಂದು ರೀತಿ ಗುರುಗಳು ಆ ರೀತಿ ನಿಮಗೆ ಮಾರ್ಗದರ್ಶನವನ್ನ ನೀಡ್ತಾರೆ. ಮತ್ತೊಂದು, ಈ ಕೋತಿಗಳನ್ನು ನೋಡಿ, ತನ್ನ ಮರಿ ಗಟ್ಟಿ ಹಿಡ್ಕೊಂಬಿಟ್ಟಿರ್ತದೆ ಅಮ್ಮನ್ನ, ಅದು ಬೀಳದೇ ಇಲ್ಲ, ಜಂಪ್ ಹೊಡಿತದೆ, ದಾಟ್ತದೆ, ಏನೇ ಮಾಡಿದ್ರು ಬೀಳಲ್ಲ. ಅಂದ್ರೆ ತಾಯಿಗೆ ಮಗುವಿನ ಬಗ್ಗೆ ಕಾಳಜಿ ಇರುತ್ತೆ, ಆದ್ರೆ ಅದನ್ನ ಮಗುನ ಹಿಡ್ಕೊಂಡಿಲ್ಲ, ಮಗುನೇ ತಾಯಿನ ಹಿಡ್ಕೊಂಡಿದೆ. ಅದೇ ತರ ಕೆಲವರು ಶಿಷ್ಯಂದಿರು ಅಥವಾ ಕೆಲವರು ಪರಿಹಾರ ಬಯಸಿ ಬಂದಂತವರು ಗುರುಗಳನ್ನ ಗಟ್ಟಿ ಹಿಡ್ಕೊಂಡಿರ್ತಾರೆ. ಗುರುಗಳು ಹಿಡ್ಕೊಂಡಿರಲ್ಲ, ಆದ್ರೆ ಮರಿ ಹಿಡ್ಕೊಂಡಂಗೆ ಶಿಷ್ಯಂದಿರೇ ಅಥವಾ ಅನುಯಾಯಿಗಳೇ, ಅಭಿಮಾನಿಗಳೇ ಅವರನ್ನ ಹಿಡ್ಕೊಂಡಿರ್ತಾರೆ. ಸಮಸ್ಯೆಯಲ್ಲಿ ಇರೋರು ಗುರುಗಳನ್ನ ಹಿಡ್ಕೊಂಡಿರ್ಬೇಕು. ಇದು ಎರಡನೇ ವರ್ಗದ ಒಂದು ಜನಗಳು ಅಂತ ಇಟ್ಕೊಳ್ಳಿ. ಆ ರೀತಿ ಮಾಡ್ತಾರೆ. ನೀವು ಇದರಲ್ಲಿ ಯಾವುದನ್ನು ಬೇಕಾದ್ರೂ ಪಾಲನೆ ಮಾಡ್ಬೋದು, ಅದೇನು ತಪ್ಪಿಲ್ಲ. ಗುರುಗಳೇನ್ ಮಾಡ್ತಾರೆ ಅದು ಆಮೇಲೆ ಹೇಳ್ತೀನಿ. ಇನ್ನು ಮೂರನೇದು, ಕಾಂಗೂರು ನೋಡಿ, ಆ ಚೀಲದ ಒಳಗಡೆ ಇಟ್ಕೊಂಡಿರುತ್ತೆ. ಅದು ತಲೆ ಹಾಕ್ಬಿಟ್ಟು ಈಚೆ ಹಿಂಗೆ ನೋಡ್ತಾ ಇರ್ತದೆ ಮರಿ, ಬಟ್ ತಾಯಿ ಚೀಲದ ಒಳಗಡೆ ಇಟ್ಕೊಂಡಿರುತ್ತೆ. ಅದೇ ತರ ಕೆಲವರು ಗುರುಗಳು ತನ್ನ ಗರ್ಭದಲ್ಲಿ ಇಟ್ಕೊಂಡಿರ್ತಾರೆ, ಅಂದ್ರೆ ಅವರನ್ನ ರಕ್ಷಾ ಕವಚದಲ್ಲಿ ಇಟ್ಟಿರ್ತಾರೆ. ಈಗ ನೀವು ಯಾವ ಗುರುಗಳು ಒಂದೊಂದ್ ತರ ಹೇಳ್ತಾರೆ ಅಂತಂದ್ರೆ, ಯಾವ ಗುರುಗೆ, ಈ ಮೂರಲ್ಲಿ ಯಾವ ಗುರುಗಳಿಗೆ ನೀವು ಹೋಲಿಸ್ತೀರ? ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ತಿಳ್ಕೊಳ್ಳಿ. ಸೊ ನಿಮ್ಮನ್ನ ಕವಚದೊಳಗಡೆ ಇಟ್ಟು ರಕ್ಷಣೆ ಮಾಡ್ತಾ ಇರುವಂತಹ ಗುರುಗಳಿದಾರ? ಅಥವಾ ನೀವೇ ಕೋತಿ ಮರಿನ ತಾಯಿನ ಹಿಡ್ಕೊಂಡಂಗೆ ಗಟ್ಟಿಗೆ ಹಿಡ್ಕೊಂಡಿರ್ತೀರ, ಆ ರೀತಿ ನೀವು ಇದ್ದೀರಾ?
ಅಥವಾ ಬೆಕ್ಕು ತನ್ನ ಮರಿನ ಕತ್ತನ್ನು ಹಿಡ್ಕೊಂಡು ಎತ್ಕೊಂಡು ಹೋಗುತ್ತಲ್ಲ, ಆ ರೀತಿ ಈ ಮೂರಕ್ಕೂ ಕೂಡ ಹೋಲಿಕೆ ಮಾಡಬಹುದು. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ನಾವು ಅದನ್ನ ಮಾಡೋದಕ್ಕೆ ಪ್ರಯತ್ನ ಪಡ್ತೇವೆ. ಇದನ್ನ ನೀವು ಹೆಚ್ಚಾಗಿ ಗಮನಿಸಿ. ಈ ಮೂರಲ್ಲೂ ಕೂಡ ನನ್ನ ವೈಯಕ್ತಿಕ ಅಭಿಪ್ರಾಯ, ನಾನು ಈ ಮೂರನ್ನು ಕೂಡ ಉಪಯೋಗಿಸ್ಕೊಳ್ತೀನಿ ಸಂದರ್ಭೋಚಿತವಾಗಿ. ಅವರು ನನ್ನ ಮೇಲೆ ಎಷ್ಟು ನಂಬಿಕೆ ವಿಶ್ವಾಸ ಇಟ್ಟಿದ್ದಾರೆ, ನನ್ನ ಮೇಲೆ ಎಷ್ಟು ಶ್ರದ್ಧೆ ಭಕ್ತಿ ಇದೆ, ಸೊ ಅವರು ನನ್ನನ್ನು ಹೇಗೆ ಯಾವ ದೃಷ್ಟಿಕೋನದಿಂದ ನೋಡ್ತಾರೆ ಅನ್ನೋದ್ರ ಮೇಲೆ ಈ ಮೂರು ಕೂಡ. ಒಬ್ಬನಿಗೆ ಮೂರು ರೀತಿಯಲ್ಲೂ ನಾನು ಪರಿಹಾರಗಳನ್ನು ಕೊಡ್ತೀನಿ, ಅಥವಾ ಶಿಕ್ಷೆಯನ್ನ ದಂಡವನ್ನು ವಿಧಿಸ್ತೀನಿ, ಇಲ್ಲ ಮಾರ್ಗದರ್ಶನವನ್ನಾದರೂ ಕೊಡ್ತೀನಿ. ಅದು ಸಂದರ್ಭೋಚಿತವಾಗಿ ಬದಲಾಗ್ತಾ ಇರ್ತದೆ. ಕೆಲವರಿಗೆ ಕತ್ತಿಡಿದ್ರೆ ಹಿಡ್ಕೊಳ್ಳೇಬೇಕು, ಕತ್ತೆ ಹಿಡಿಬೇಕು, ಬೇರೆ ಏನು ಮಾಡೋಕ್ಕಾಗಲ್ಲ. ಮತ್ತೆ ಕೆಲವ್ರು ನಾನು ಹಿಡ್ಕೊಳ್ಳಲ್ಲ, ಕೋತಿ ಥರ ಹಿಡ್ಕೊ ಗಟ್ಟಿಗೆ. ಹಿಡ್ಕೊಂಡ್ರೆ ಮಗನೇ ನಿನ್ನನ್ನು ತಗೊಂಡೋಗಿ ಎಲ್ಲಿಗೆ ತಲುಪಿಸ್ಬೇಕು ಅಲ್ಲಿಗೆ ತಲುಪಿಸ್ತೀನಿ, ನೀನು ವರಿ ಮಾಡಬೇಡ, ಬಾ ಇಲ್ಲಿ ರಕ್ಷಾ ಕವಚದೊಳಗಡೆ ಬಂದ್ಬಿಡು, ಗರ್ಭದಲ್ಲಿ ಬಂದ್ಬಿಡು, ಸೊ ನಾನು ಕಾಪಾಡೋ ಜವಾಬ್ದಾರಿ ನಂದು. ಸೊ ಈ ರೀತಿ ಪ್ರತಿಯೊಬ್ಬರು ಯಾವ ಯಾವ ರೀತಿ ಅವರ ಒಂದು ಪರಿಸ್ಥಿತಿ ಮನಸ್ಥಿತಿಗಳಿದೆಯೋ ಅದರ ಮೇಲೆ ಈ ರೀತಿ ಆಗುತ್ತೆ. ಆದ್ರಿಂದ ನಾನು ನಿಮ್ಗೆ ಹೇಳೋದೇನು ಅಂತಂದ್ರೆ, ದಯಮಾಡಿ ಯಾರಾದರೂ ಒಬ್ಬ ಗುರುವಿಗೆ ಶರಣಾಗಿ ಸಮರ್ಪಣೆಯನ್ನು ನೀಡಿ. ಖಂಡಿತವಾಗ್ಲೂ ಇಲ್ಲೂ ಕೇಳೋದು ಅಲ್ಲೂ ಕೇಳೋದು, ಸಾಕಷ್ಟು ಜನ ಈ ರೀತಿ ಮಾಡ್ತಾರೆ. ಇಲ್ಲಿ ಬಂದ್ಬಿಟ್ಟು ಗಂಟೆಗಟ್ಟಲೆ ಕುಂತ್ಕೊಂಡು ಎಲ್ಲವನ್ನ ತಿಳ್ಕೊಂಡು ಹಂಗೆ ಹಿಂಗೆ ಅದೆಂಗೆ ಇದೆಂಗೆ ಲೊಟ್ಟೆ ಲೊಸ್ಕು ಎಲ್ಲ ಕೇಳ್ತಾರೆ. ಕೇಳ್ಬಿಟ್ಟು ಇನ್ನೊಬ್ಬ ಗುರುಗಳ ಹತ್ರ ತಗೊಂಡಾಗ ಅದನ್ನ ಚಾಡಿ ಹೇಳೋದು, ಅವನು ಹಿಂಗಂದ, ಇವನು ಹಿಂಗಂದ, ಹಿಂಗಂಗಂದ, ಹಿಂಗಂದ, ಏನ್ ಮಾಡೋದು ಅಂತ. ಅವ್ರು ಮತ್ತೆ ತಿರ್ಗಾ ಅವ್ರು ಯಾವುದೋ ಒಂದು ಅದ್ರ ಮೇಲೆ ಒಂದು ರೀತಿ ನೆಗೆಟಿವ್ ಆಗಿ ಹೇಳ್ಬೋದು, ಅಥವಾ ಪಾಸಿಟಿವ್ ಆಗಿ ಹೇಳ್ಬೋದು, ಅಥವಾ ಏನು ಹೇಳ್ದನೂ ಇರಬಹುದು. ಬಟ್ ಇವ್ರಿಗೆ ಅವಾಗ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ದಯಮಾಡಿ ಆ ರೀತಿ ಮಾಡುವಂಥ ಅವಶ್ಯಕತೆ ಇಲ್ಲ. ನಿಮಗೆ ಯಾರ ಮೇಲೆ ನಂಬಿಕೆ ಇದೆ ಆ ನಂಬಿಕೆ ಇರೋರ ಮೇಲೆ ಖಂಡಿತವಾಗಿ ನೀವು ಹೋಗಬಹುದು ಹೊರತು ಆ ರೀತಿ ಇಲ್ಲೂ ಬಂದು ಕೇಳೋದು, ಮತ್ತೊಂದು ಕಡೆನೂ ಹೋಗಿ ಕೇಳೋದು, ಇಲ್ಲಿ ಸಲ್ಲದವ ಎಲ್ಲಿಯೂ ಸಲ್ಲುವುದಿಲ್ಲ ಅಂತ. ಸೊ ಇಲ್ಲೇ ನೀನು ಒಂದನ್ನ ನ್ಯಾಯವಾಗಿ ಇಟ್ಕೊಂಡಿಲ್ಲ ಅಂತಂದ್ರೆ ಮತ್ತೆ ಮತ್ತೆ ಬೇರೆ ಬೇರೆ ಕಡೆ ಹೋಗಿ 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 ಯಾವುದು ನಿನಗೆ ದಕ್ಕುತ್ತೆ, ಯಾರ ಆಶೀರ್ವಾದ ಸಿಗುತ್ತೆ ನಿನಗೆ? ಖಂಡಿತವಾಗ್ಲೂ ಸಿಗೋದಿಲ್ಲ. ಆ ರೀತಿ ಮಾಡಬೇಡಿ. ಅಂದ್ರೆ ಎಲ್ಲ ಗುರುಗಳನ್ನು ದ್ವೇಷಿಸಿ ಯಾರೋ ಒಬ್ಬರನ್ನ ಮಾತ್ರ ಪ್ರೀತಿಸಿ ಅಂತಲ್ಲ. ಯಾವುದನ್ನಾದ್ರೂ ಒಂದು ಬಾವಿಲಿ ನೀರು ತೋಡಿದ್ರೆ ಒಂದೇ ಕಡೆ ನಾವು ತೋಡ್ತಾ ಇದ್ರೆ ಇವತ್ತಲ್ಲ ನಾಳೆ ಸಿಕ್ಕೇ ಸಿಗುತ್ತೆ. 10 ಅಡಿಗೋ 40 ಅಡಿಗೋ 100 ಅಡಿಗೋ 300 ಅಡಿಗೋ ಸಿಕ್ಕೇ ಸಿಗುತ್ತೆ. ನಾವೇನ್ ಮಾಡ್ತೀರಿ, ಇಲ್ಲೊಂದು 10 ಅಡಿ ತೋಡೋದು, ದೇವರು ಎಲ್ಲ ತೆಗೆದ್ಬಿಟ್ಟು ಇನ್ನೊಂದು ಬೇರೆ ಕಡೆ 10 ಅಡಿ ತೋಡೋದು. ಈ ತರ ತೋಡ್ತಾ ಇದ್ರೆ ಆ ತೋಡಿರೋ ಜಾಗದಲ್ಲಿ ಬೇರೆಯವ್ರು ಬಂದು ದಬಾಕತ್ತಾರೆ. ಆದ್ರಿಂದ ದಯಮಾಡಿ ಆ ರೀತಿ ಮಾಡಬೇಡಿ. ನಾನು ಹೇಳೋವಂಥದ್ದು, ಎಲ್ಲಾ ಗುರುಗಳು ಒಂದೇ ರೀತಿಯಲ್ಲಿ ಪರಿಹಾರಗಳನ್ನು ಕೊಡ್ತಾರೆ ಅಂತ ಖಂಡಿತವಾಗ್ಲೂ ಶತಪ್ರಯತ್ನವಾಗಿ ಇಡೀ ಭೂಮಂಡಲದಲ್ಲೆಲ್ಲ ಸುತ್ಕೊಂಡ್ಬಂದ್ರು ಒಬ್ಬೊಬ್ರು ಒಂದೊಂಥರ. ಈ ಫಿಂಗರ್ ಪ್ರಿಂಟ್ ಇನ್ನೊಂದು ಜಗತ್ತಲ್ಲಿ ಡೂಪ್ಲಿಕೇಟ್ ಇಲ್ಲ. ಈ ಐರೈಸ್ ಅದು ಮತ್ತೊಂದು ನಿರ್ಮಾಣ ಮಾಡಿಲ್ಲ ಭಗವಂತ. 800 ಕೋಟಿ ಜನಸಂಖ್ಯೆ, ಅಷ್ಟು ಪಾಸ್ವರ್ಡ್ಗಳನ್ನು ಕೊಟ್ಟಿದ್ದಾನೆ. ಎವ್ರಿ ಪರ್ಸನ್ ಈಸ್ ಎ ಯೂನಿಕ್ ಪರ್ಸನ್. ಅಂಥದ್ರಲ್ಲಿ ಒಬ್ಬೊಬ್ಬ ಗುರುಗಳು ಅವರ ನಡೆದು ಬಂದಂತಹ ಹಾದಿ, ಕಲಿತಿರುವಂತಹ ರೀತಿ ನೀತಿ, ಇದೆಲ್ಲವೂ ಬೇರೆ ಬೇರೆ. ಸೊ ಆಗಿರೋದ್ರಿಂದ ಖಂಡಿತವಾಗ್ಲೂ ನೀವು ಅದನ್ನ ಜಡ್ಜ್ ಮಾಡಕ್ ಹೋಗ್ಬೇಡಿ. ಯಾವುದೇ ಕಾರಣಕ್ಕೂ ಒಬ್ಬ ಶಿಷ್ಯ, ಒಬ್ಬ ಸಾಮಾನ್ಯ ಮನುಷ್ಯ, ಅಥವಾ ಒಬ್ಬ ಸಮಸ್ಯೆಯಲ್ಲಿ ಇರೋವಂಥವನು ಒಬ್ಬ ಗುರುವನ್ನ ಜಡ್ಜ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ನೀವು ನಿಮ್ಮ ಜ್ಞಾನದ ತಕ್ಕಡಿ, ಬುದ್ಧಿಯ ತಕ್ಕಡಿಯಿಂದ ಅವರನ್ನ ತೂಗ್ತೀರ. ನಿಮಗಿಂತ ಎಷ್ಟೋ ಪಟ್ಟು ಮೇಲಿರ್ತಾರೆ, ಎಷ್ಟೋ ಪಟ್ಟು ಅನುಭವಗಳಿರ್ತವೆ, ನಿಮಗಿಂತ ಹೆಚ್ಚು ವಿದ್ಯೆಗಳನ್ನ, ಕಲೆಗಳನ್ನು ಕಲ್ತಿರ್ತಾರೆ, ಶಾಸ್ತ್ರಗಳನ್ನು ಅಧ್ಯಯನ ಮಾಡಿರ್ತಾರೆ. ಆದ್ರಿಂದ ನೀವು ಅವರನ್ನ ಜಡ್ಜ್ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯನೇ ಇಲ್ಲ. ಒಂದು ಸಣ್ಣ ಕೋಳಿ ಆನೆಯನ್ನ ಹೆಂಗೆ ಜಡ್ಜ್ ಮಾಡುತ್ತೆ, ಜಡ್ಜ್ ಮಾಡೋದಕ್ಕೆ ಸಾಧ್ಯವಾಗುತ್ತಾ? ಖಂಡಿತವಾಗ್ಲೂ ಸಾಧ್ಯವಾಗೋದಿಲ್ಲ. ಅದೇ ರೀತಿ ನಾವು ಯಾವಾಗಲೂ ಗುರುಗಳನ್ನ, ಆ ಗುರು ಹಂಗೆ ಹೇಳ್ತಾರೆ, ಈ ಗುರು ಹಿಂಗೆ ಹೇಳ್ತಾರೆ, ಎಲ್ಲವೂ ಗುರುಗಳೇ ಕಣಯ್ಯ, ಎಲ್ಲವೂ ಸ್ವೀಟೇ. ಅದರ ಮೂಲ ಸತ್ವ ಬೇರೆ ಬೇರೆ, ಇಂಗ್ರೀಡಿಯೆಂಟ್ಸ್ ಬೇರೆ ಬೇರೆ, ಆದರೆ ಸತ್ವ ಎಲ್ಲ ಒಂದೇನೆ, ಸ್ವೀಟ್ ಅಷ್ಟೇ. ಬೇಕರಿಲಿ ಸಿಗೋದು ಎಲ್ಲವೂ ಕೂಡ ಸ್ವೀಟೇ. ನೀನೇನಾದ್ರೂ ತಗೋ, ಅದೆಲ್ಲವೂ ಸ್ವೀಟೇ. ಅದನ್ನ ಸ್ವೀಟ್ ಮಾಡೋದಕ್ಕೆ ಮೂಲ ಒಂದಾಗಿರುತ್ತೆ, ಆದರೆ ಇಂಗ್ರೀಡಿಯೆಂಟ್ಸ್ ಮಾತ್ರ ಬೇರೆ ಬೇರೆ ಆಗುತ್ತೆ. ಸೊ ರಾಗಿ ಬಿಸ್ಕೆಟ್ ಅಂತ ಮಾಡ್ತಾರೆ, ಅದರಲ್ಲೂ ಸ್ವೀಟ್ ಇದೆ. ಗೋಧಿ ಬಿಸ್ಕೆಟ್ ಮಾಡ್ತಾರೆ, ಅದರಲ್ಲೂ ಸ್ವೀಟ್ ಇದೆ. ಡ್ರೈ ಫ್ರೂಟ್ಸ್ ಬಿಸ್ಕೆಟ್ ಮಾಡ್ತಾರೆ, ಅದರಲ್ಲೂ ಫ್ರೂಟ್ಸ್ ಇದೆ. ಸೊ ಎಲ್ಲದರಲ್ಲೂ ಕೂಡ ಒಂದೇ ರೀತಿ ಇರ್ತದೆ. ಆದ್ರಿಂದ ನಾನು ಹೇಳುವಂತಹ ಈ 3 ರೀತಿ ಗುರುಗಳಲ್ಲಿ ಯಾರೋ ಒಬ್ಬೊಬ್ರು ಒಂದೊಂದು ರೀತಿ ಇರ್ತಾರೆ, ಎಲ್ಲವೂ ಒಂದೇನೆ. ಕೋತಿ ರಾಂಗ
ಅಥವಾ ಬೆಕ್ಕರಾಂಗ ಇಲ್ಲ ಕಾಂಗೂರಾಂಗ ಇಲ್ಲ. ಅದೆಲ್ಲವೂ ಒಂದೊಂದು ಅಂಶಗಳನ್ನು ಪಡ್ಕೊಂಡು ಬಂದಿದೆ. ಒಂದೊಂದು ರೀತಿ ಅದಕ್ಕೆ ನಡೆ ನುಡಿ ಗುಣ ಸ್ವಭಾವಗಳು ಬೇರೆ ಬೇರೆ ರೀತಿ ಇದೆ, ಅದನ್ನು ಅದು ಮಾಡ್ಕೊಳ್ತಾರೆ. ಅದೇ ರೀತಿನೇ ಪ್ರತಿಯೊಬ್ಬ ಗುರುಗಳು ನಿಮಗೆ ನಿಮ್ಮೊಂದಿಗೆ ನಡೆದುಕೊಳ್ಳುವಂತಹ ರೀತಿ ನೀತಿ, ಪರಿಹಾರ ಕೊಡುವಂಥದ್ದು, ಮಾರ್ಗದರ್ಶನ ನೀಡುವಂಥದ್ದು, ಇದೆಲ್ಲವೂ ಅದೇ ರೀತಿಯಾಗಿರುತ್ತೆ. ಓಕೆ, ಸೊ ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳಿದ್ರೆ ನೇರವಾಗಿ ಬಂದು ಭೇಟಿ ಮಾಡಿ. ಖಂಡಿತವಾಗ್ಲೂ ನಾನು ನಿಮಗೆ ಪೂರ್ವಾಪರಗಳನ್ನೆಲ್ಲ ತಿಳಿದು ಕೂಲಂಕುಷವಾಗಿ ಪರಿಹಾರ ಕೊಡೋದ್ರ ಜೊತೆಗೆ ಭವಿಷ್ಯದಲ್ಲಿ ನಿರಂತರವಾದ ಮಾರ್ಗದರ್ಶನ, ಬೆಂಬಲವೂ ಸಹ ಸಿಗುತ್ತೆ ನಿಮ್ಮ ಅಭಿವೃದ್ಧಿ, ಸಮೃದ್ಧಿಗಾಗಿ. ಈ ಒಂದು ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ತಪ್ಪದೆ ಮರೆಯದೆ ಶೇರ್ ಮಾಡಿ. ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ. ನಮ್ಮ ಚಾನಲನ್ನು ಮೊದಲನೇ ಸಲ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಅಥವಾ ನಿಮ್ಮ ಪ್ರಶ್ನೆಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್, ಟೆಕ್ಸ್ಟ್ ಮೆಸೇಜ್ ಕಳಿಸಿ ಅಥವಾ ಕಮೆಂಟ್ ಮಾಡಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.